ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ಕೂಡ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಮ್ಮ ಕಣ್ಣೂರು ಟ್ರಿಪ್ಪಿನ ಡೇ 2 ಆಗಿರುತ್ತೆ. ಬೆಳಗ್ಗೆನೇ ಲೋಟಸ್ ಪಾಂಡ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ರೆಸಾರ್ಟಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆನಂತರ ನಾವು ಅರೌಂಡ್ 12 o'clock ಅಷ್ಟರಲ್ಲಿ ನಾವು ಚೆಕ್ಔಟ್ ಮಾಡಬೇಕಿತ್ತು. ಅಲ್ಲಿಂದ ನಾವು ಹೋಗಿದ್ದು ಕಣ್ಣೂರಲ್ಲಿ ಫೇಮಸ್ ಆಗಿರೋ ಅಂಥ ಈ ಸುಬ್ರಹ್ಮಣ್ಯ ಟೆಂಪಲ್. ಆ್ಯಕ್ಚುಲಿ ಇಲ್ಲಿ ಮೇಯ್ನಾಗಿ ನಾನು ಹೋಗಿದ್ದ ರೀಸನ್ ಏನು ಅಂದರೆ ಅಲ್ಲಿ ತುಂಬ ದೊಡ್ಡ ಕಲ್ಯಾಣಿ ಇದೆ. ಈ ರೈನಿ ಸೀಸನಲ್ಲೆಲ್ಲ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಈಗ ಸ್ವಲ್ಪ ಡ್ರೈ ಆಗಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಅಲ್ಲೆಲ್ಲ ತುಂಬಾ ಜನನೂ ಕೂಡ ಇದ್ರು. ಸೊ ಹಾಗಾಗಿ ನಾವೇನು ಕಲ್ಯಾಣಿ ಹತ್ರ ಹೋಗ್ಲಿಲ್ಲ. ಹಾಗೆ ತುಂಬಾ ಸ್ಟೆಪ್ಸ್ ಕೂಡ ಇತ್ತು. ಇನ್ನು ನನಗೆ ಈ ಟೈಮಲ್ಲಿ ಸುಮ್ಮನೆ ಸ್ಟೆಪ್ಸ್ನ ಕ್ಲೈಮ್ ಮಾಡೋದು ಇಳಿಯೋದು ಎಲ್ಲ ಆಗಲ್ಲ ಅಂದ್ಬಿಟ್ಟು ನಾವೇನು ಹೋಗಲಿಲ್ಲ. ಜಸ್ಟ್ ಟೆಂಪಲ್ನ ವಿಸಿಟ್ ಮಾಡಿ ಇನ್ನು ನಮಗೆ ಚೆಕ್ ಇನ್ ಆಗೋದಕ್ಕೆ ಮತ್ತೊಂದು ರೆಸಾರ್ಟಿಗೆ ಟೈಮ್ ಇತ್ತು. ಸೊ ಹಾಗಾಗಿ ಆನ್ ದ ವೇನೇ ಈ ಟೆಂಪಲ್ಲು ಕೂಡ ಇತ್ತು. ಈ ಟೆಂಪಲಿಗೆ ವಿಸಿಟ್ ಮಾಡಿ ಮತ್ತೆ ನಾವು ಹೋಗಿದ್ದು ಸೀಸ್ಕೇಪ್ ರೆಸಾರ್ಟ್ ಅಂತ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಈ ರೆಸಾರ್ಟ್ ಬಗ್ಗೆ ಕೇಳ್ತಾನೆ ಇದ್ರಿ. ಆ್ಯಕ್ಚುಲಿ ನಾವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ಈ ರೆಸಾರ್ಟ್ನ ಬುಕ್ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ಓವರಾಲ್ 1 ಡೇ ಅಂತೂ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಇನ್ನು ನಾವು ಲಾಸ್ಟ್ ಮೂಮೆಂಟಲ್ಲಿ ಈ ರೆಸಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಮಗೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಲಾಸ್ಟ್ ಒಂದು ರೂಮ್ ಏನೋ ಇತ್ತೇನೋ, ಬಟ್ ಆನ್ಲೈನಲ್ಲಿ ಅದು ಅವೈಲೇಬಲ್ ಇಲ್ಲ ಅಂತಲೇ ತೋರಿಸ್ತಿತ್ತು. ದೋ ನಾವು ವೀಕೆಂಡ್ ಹೋಗಿರೋದ್ರಿಂದ. ಸೊ ನಾವು ಕಾಮನ್ ಆಗಿ ನಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏಜೆನ್ಸಿ ಅವ್ರು ಇರ್ತಾರಲ್ಲ ಅವ್ರ ಥ್ರೂ ಹೋದಾಗ ಒಂದೇನೋ ಸಿಕ್ತು ನಮಗೆ ರೂಮು. ಬಟ್ ಸ್ವಲ್ಪ ಪ್ರೈಸಿ ಅನ್ನಿಸ್ತು. ನಾವು ಇದಕ್ಕೆ ಪೇ ಮಾಡಿದ್ದು ಅರೌಂಡ್ 19,000 ಏನೋ ವಿತ್ ಟ್ಯಾಕ್ಸ್. ಹಾಗೆ ನೈಟ್ ಊಟ ಇರುತ್ತೆ, ಬೆಳಗ್ಗೆ ಟಿಫನ್ ಇರುತ್ತೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿ ಇಟ್ ವಾಸ್ ಲೈಕ್ 19,000. ಬಟ್ ವ್ಯೂ ಅಂತೂ ಸೂಪರ್ ಆಗಿತ್ತು. ಇನ್ನೂ ಸ್ವಲ್ಪ ಪ್ರೈಸೇ ಆಗಿರ್ಲಿಲ್ವಾ ಅಂತಲೂ ಕೂಡ ಕೇಳ್ಬೋದು. ದುಡ್ಡಿನ ಮುಖ ನೋಡೋದಕ್ಕೆ ಹೋದರೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗಲ್ಲ. ಲೈಫಲ್ಲಿ ಒಂದು ಸತಿ ಹೋಗೋದಲ್ವ, ಮತ್ತೆ ಇದೇ ರೆಸಾರ್ಟಿಗೆ ಮತ್ತೆ ಹೋಗೋದಕ್ಕೂ ಆಗಲ್ಲ. ಅಲ್ಲಿವರೆಗೂ ಹೋಗಿದ್ದೀವಿ, ಇದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇದೇ ರೆಸಾರ್ಟ್ನ ಬುಕ್ ಮಾಡ್ಕೊಂಡ್ವಿ. ಸೊ ಪುಟ್ಟದಾಗಿ ಒಂದು ರೂಮ್ ಟೂರ್ನು ಕೂಡ ಶೇರ್ ಮಾಡ್ತೀನಿ. ಇನ್ನೂ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಬೆಡ್ ಸಿಂಪಲ್ ಆಗಿ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲೊಂದು ಫ್ಲವರ್ ಇಟ್ಟಿದ್ದಾರೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಟೀ ಟೇಬಲ್ ಥರನೂ ಕೂಡ ಯೂಸ್ ಮಾಡ್ಕೊಬೋದು. ಒಂದು ವಾರ್ಡ್ರೋಬ್, ಇದು ಬಂದು ವಾಶ್ರೂಮ್. ಇದೊಂದು ಏನಾದರೂ ಇಲ್ಲೇ ಊಟ ಏನಾದರೂ ತರಿಸ್ಕೊಂಡ್ರೆ ಊಟ ಮಾಡೋದಕ್ಕೆ ಅನಿಸುತ್ತೆ. ವಾಶ್ರೂಮಲ್ಲಿ ಏನಿದೆ, ವೆಟ್ ಏರಿಯಾ ಬೇರೆ ಇದೆ, ಡ್ರೈ ಏರಿಯಾ ಬೇರೆ ಇದೆ. ಚೆನ್ನಾಗಿದೆ, ಇಟ್ಸ್ ಗುಡ್. ಲಿಶು ರೆಡಿ ಆಗಿಬಿಟ್ಟಿದ್ದಾಳೆ. ಶರು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಬೇಕು ಅಂದರೂ ಕೇಳ್ತಾ ಇಲ್ಲ. ಸೊ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು, ಯಾಕಂದರೆ ಟೆಂಪಲ್ಗೆ ಹೋಗಿದ್ವಾ, ವಿಪರೀತ ಬಿಸಿಲು ಮಧ್ಯಾಹ್ನ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ರೆಡಿಯಾಗಿ ನಾವು ಕೂಡ ಹೋಗೋಣ ಅಂತ ಇದ್ದೀವಿ. ನೋಡೋಣ, ಇವತ್ತಾದರೆ 6 o'clock ಹಂಗೇನಾದ್ರು ಬೀಚಿಗೆ ಹೋಗಿ ಬರೋಣ ಅಂತ ಇದ್ದೀವಿ. ಇಲ್ಲೇ ಬೀಚ್ ಆ್ಯಕ್ಸಸ್ಸು ಕೂಡ ಇದೆ, ಇಲ್ಲಿಂದನೇ ಆರಾಮಾಗಿ ಹೋಗ್ಬೋದು. ಇಲ್ಲೇ ಬೀಚ್ ಆ್ಯಕ್ಸಸ್ಸು ಕೂಡ ಇದೆ, ಇಲ್ಲಿಂದ ಹೋಗಿ ಆಮೇಲೆ ಇಲ್ಲಿ ಹೋಗ್ಬೋದು. ತೀರಾ ರಾಕ್ ಹತ್ರ ಎಲ್ಲ ಹೋಗಬೇಡಿ ಅಂದಿದ್ದಾರೆ, ಬಟ್ ಆ ಸ್ಯಾಂಡ್ ಹತ್ರ ಎಲ್ಲ ಓಕೆ ಅಂತ ಹೇಳಿದ್ದಾರೆ. ಸೊ ಅಲ್ಲೇ ಹೋಗಿ ಲಿಶುನ ಆಟ ಆಡಿಸ್ಕೊಂಡು ಬರೋದಷ್ಟೇ ಅಲ್ವಾ ಲಿಶಾ? ಇವಾಗ ಹೋಗ್ತೀಯ, ಬೆಳಗ್ಗೆ ಹೋಗ್ತೀಯಾ? ಓಕೆ ಫೈನ್. ಲಿಶು ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ಲು. ನಾವು ನಾರ್ಮಲಾಗಿ ಬೀಚ್ ವ್ಯೂ ರೆಸಾರ್ಟ್ಸೇ ನಾವು ಪ್ರಿಫರ್ ಮಾಡೋದು, ಬಟ್ ಇಲ್ಲಿ ತುಂಬಾ ಹತ್ರ ಇತ್ತಲ್ಲ ಬೀಚು. ಹಾಗಾಗಿ ಇನ್ನು ಲಿಶು ಸ್ವಿಮ್ ಮಾಡಬೇಕು ಅಂತ ರೆಡಿ ಆಗಿಬಿಟ್ಟಿಲ್ಲ. ಒಂದು 5 ನಿಮಿಷನೂ ರೂಮಲ್ಲೇ ಇರ್ತಾ ಇರಲಿಲ್ಲ. ಸರಿ ನಾನೇ ಕರ್ಕೊಂಡು ಹೋಗ್ತೀನಿ ನಡಿ, ಆಮೇಲೆ ಶರು ಬರ್ತಾರೆ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದೆ. ನೀರಲ್ಲಿ ಹಾಗೆ ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಬಟ್ ಏನೋ ಮಾಡೋದಕ್ಕೆ ಹೋಗಿ ನೀರೊಳಗೆ ಬಿದ್ದುಬಿಟ್ಟಿದ್ದಾಳೆ. ಆಗ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಲು. ಮತ್ತು ನೀರು ಕೂಡ ಕೋಲ್ಡ್ ಇತ್ತಲ್ವ, ಸೊ ವಿಪರೀತ ಅಳ್ತಾ ಇದ್ಲು. ಆ್ಯಕ್ಚುಲಿ ಅವಳಿಗೆ ಸ್ವಿಮ್ಮಿಂಗ್ ಬರುತ್ತೆ. ಸೊ ಹಾಗಾಗಿ ನನಗೆ ಅದು ಭಯ ಇರಲಿಲ್ಲ ಅವಳು ಮುಳುಗೋಗ್ತಾಳೆ ಅಂತ. ಅವಳು ಆರಾಮಾಗಿ ಅವಳೇ ಮೇಲೆ ಬಂದ್ಲು ಹೇಳ್ಬೇಕು ಅಂದರೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ಇದೇ ರೀಸನ್ಗೆ ನಾನು ಲಿಶುನ ಸ್ವಿಮ್ಮಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿದ್ದು. ಯಾಕೆಂದರೆ ನಾವು ಬೇರೆ ರೆಸಾರ್ಟ್ಸ್ಗೆಲ್ಲ ಹೋಗಿರ್ತೀವಿ, ಆಗ ಅವಳಿಗೆ ತುಂಬ ಇಷ್ಟ ಇರುತ್ತೆ ದೊಡ್ಡ ಪೂಲಲ್ಲಿ ಆಡಬೇಕು ಅಂತ. ಬಟ್ ನಮ್ಗೆ ಆ ಭಯ ಇರ್ತಿತ್ತು, ಇಲ್ಲ ಎಲ್ಲರೂ ಮುಳುಗೋಗ್ಬಿಟ್ರೆ ಅನ್ನೋ ಥರ. ಸೊ ಹಾಗಾಗಿ ಬೆಟರ್ ಸ್ವಿಮ್ಮಿಂಗ್ ಕಲೀಲಿ ಅಂತ ನಾನು ಅವಳನ್ನ ಕಳಿಸಿದ್ದು. ಈಗ ಸ್ವಲ್ಪ ಬ್ರೇಕ್ ಆಗಿದೆ, ಆಲ್ಮೋಸ್ಟ್ ಒಂದು 6 months ಅವಳು ಹೋಗೇ ಇಲ್ಲ.
ಸೊ ನೋಡೋಣ ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ಗೆ ಅವಳನ್ನ ರೀಜಾಯಿನ್ ಮಾಡೋಣ ಅಂತ ಇದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಅವಳಿಗೆ ಇಷ್ಟ ಆದರೆ ಒಂದು 15 ಡೇಸ್ ಹಾಕ್ತೀನಿ ಕ್ಲಾಸಿಗೆ. ಇನ್ನು ಅವಳು ಬೆಳಗ್ಗೆನೂ ಕೂಡ ತುಂಬಾ ಬೇಗ ಎದ್ದಿದ್ಲು, ಅರೌಂಡ್ 5:30ಗೆ ಎಬ್ಬಿಸಿದ್ದೆ, ಯಾಕಂದರೆ ನಾವು ಲೋಟಸ್ ಪಾಂಡಿಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಇವತ್ತಿಗ ಸ್ವಲ್ಪ ಟಯರ್ಡ್ ಆಗಿದ್ಲು. ಸ್ವಲ್ಪ ಟೈಮ್ ಅವಳನ್ನ ಮಲಗಿಸಿದ್ದೀನಿ. ಹಾಗೆ ಲಿಶು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಜನ ಕೇಳ್ತಾನೇ ಇರ್ತೀರ. ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ, ಬಟ್ ಸ್ಟಿಲ್ ಯಾವ್ದು ಲೋಷನ್ನು ಏನು ಅಂತ ಕೇಳ್ತಾ ಇರ್ತೀರಾ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಸಬಾಮೇಡ್ ಲೋಷನ್ನ ನಾನು ರೆಗ್ಯುಲರ್ ಆಗಿ ಲಿಶುಗೆ ಯೂಸ್ ಮಾಡೋ ಅಂಥದ್ದು. ನೆಕ್ಸ್ಟ್ ಬಂದರೆ ಸನ್ಸ್ಕ್ರೀನ್. ಇದನ್ನೇನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಹೋಗಲ್ಲ, ಏನಾದರೂ ಸ್ವಿಮ್ಮಿಂಗ್ ಹೋಗ್ತಿದ್ದಾಳೆ ಅಂದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ತಿಕ್ ಲೋಷನ್ ಅನಿಸುತ್ತೆ ನನಗೆ, ಅದನ್ನು ಬ್ಲೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಜಸ್ಟ್ ನಾನು ಸ್ವಿಮ್ಮಿಂಗ್ ಹೋಗಬೇಕಾದ್ರೆ ಯೂಸ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದರೆ ಇದು ಫೇಶಿಯಲ್ ಕ್ರೀಮ್. ಆ್ಯಕ್ಚುಲಿ ರ್ಯಾಪರ್ನ ಲಿಶು ತೆಗ್ದುಬಿಟ್ಟಿದ್ದಾಳೆ. ಇದನ್ನೇ ನಾನು ಡೇ 1ಇಂದನೂ ಲಿಶುಗೆ ಯೂಸ್ ಮಾಡ್ತಿರೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಲೋಷನ್ನೇ ನಾನು ಫೇಸ್ಗೂ ಕೂಡ ಹಚ್ತಾ ಇದ್ದೆ. ಸಣ್ಣ ಸಣ್ಣ ಪಿಂಪಲ್ಸ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಅವಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಫೇಶಿಯಲ್ ಕ್ರೀಮ್ ಅಂತಾರೆ. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಫೇಸಿಗೆ ಇದೊಂದೇ ಕ್ರೀಮ್ನ ಹಚ್ಚೋದು, ಯಾವುದೇ ಥರ ಪೌಡರೇ ಆಗಿರಲಿ ಏನು ಕೂಡ ನಾನು ಅವಳ ಬಾಡಿಗೂ ಯೂಸ್ ಮಾಡಲ್ಲ, ಪೌಡರ್ನ ಫೇಸ್ಗೂ ಕೂಡ ಯೂಸ್ ಮಾಡಲ್ಲ. ಜಸ್ಟ್ ಒಂದು ಕ್ರೀಮ್ನ ಹಚ್ತೀನಿ ಅಷ್ಟೇ. ಹಾಗೆ ಅವಳಿಗೆ ಯಾವುದೇ ಥರ ಫೌಂಡೇಶನ್ಸ್ ಆಗಿರಲಿ ಅದೆಲ್ಲ ನಾನು ಇನ್ನೂ ಇಂಟ್ರಡ್ಯೂಸು ಕೂಡ ಮಾಡಿಲ್ಲ. ಸೊ ಜಸ್ಟ್ ಏನಾದ್ರು ಮೇಕಪ್ ಮಾಡ್ಕೊಬೇಕು ಅವಳು ಅಂದ್ರೂ ಲಿಪ್ಸ್ಟಿಕ್ ಒಂದು ಹಾಕಿರ್ತೀನಿ. ಈಗೀಗ ಅವಳಿಗೆ ಐ ಶ್ಯಾಡೋಸು ಕೂಡ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಇನ್ನು ಇಷ್ಟು ಪ್ರಾಡಕ್ಟ್ಸ್ನ ಅವಳು ಲಿಪ್ಸಿಗೆ ಯೂಸ್ ಮಾಡೋ ಅಂಥದ್ದು. ರೆಗ್ಯುಲರ್ ಆಗಿ ನಾನು ಈ ಸಬಾಮೇಡ್ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಇದನ್ನು ಯಾವಾಗಾದರೂ ಅವಳು ಏನೋ ಲಿಪ್ಸ್ಟಿಕ್ ಹಚ್ಕೊಬೇಕು ಅಂದಾಗ ಈ ಲಿಪ್ ಗ್ಲಾಸ್ನ ಹಾಕ್ಕೊತಾಳೆ. ಈ ಐಸ್ ಕ್ರೀಮ್ ಥರ ಇದೆಯಲ್ಲ ಇದು ಲಿಪ್ಸ್ಟಿಕ್ಕು. ಏನಾದರೂ ಫಂಕ್ಷನ್ ಇದ್ದಾಗ ಬೇರೆ ಲಿಪ್ಸ್ಟಿಕ್ ಹಾಕೋ ಬದಲು ಮಕ್ಕಳದೇನೆ ಹಾಕಿದ್ರೆ ಒಳ್ಳೆಯದು ಅಂದ್ಬಿಟ್ಟು ನಾನು ಈ ಪ್ರಿನ್ಸಸ್ ಲಿಪ್ಸ್ಟಿಕ್ಕು ಕೂಡ ತರಿಸಿದ್ದೀನಿ. ಬಟ್ ಇದನ್ನೇನು ನಾನು ರೆಗ್ಯುಲರ್ ಹಾಕೋಕ್ಕೆ ಬಿಡಲ್ಲ. ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಅಂದರೆ ಈ ಸಬಾಮೇಡ್ ಅವರ ಬೇಬಿ ಲಿಪ್ ಬಾಮು ಮತ್ತು ಲಿಪ್ ಗ್ಲಾಸು ಅಷ್ಟೇ. ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ಹಾಕಬೇಡ ಅಂತ ಹೇಳ್ತಿರ್ತೀನಿ. ಬಟ್ ಅವಳಿಗೇನಾದ್ರು ಹಾಕ್ಕೊಬೇಕು ಅಂದಾಗ ಏನೂ ಮಾಡೋದಕ್ಕಾಗಲ್ಲ. ಹುಡುಗಿರಂದ್ರೇ ಹಾಗೆ ಅಲ್ವಾ. ಇನ್ನು ನೆಕ್ಸ್ಟ್ ಬರೋದಾದರೆ ಈ ಮೇಕಪ್ ಕಿಟ್. ಇದೊಂಥರ ಕಾಂಪ್ಯಾಕ್ಟ್ ಆಗಿದೆ. ಇದರಲ್ಲಿ ಐ ಶ್ಯಾಡೋಸು ಕೂಡ ಇದೆ, ಹಾಗೆ ಲಿಪ್ಸ್ಟಿಕ್ಕು ಕೂಡ ಇದೆ, ಒಂದೆರಡು ಶೇಡು. ಬಟ್ ಇದನ್ನು ನಾನು ಪ್ರಿಫರಬಲಿ ಜಾಸ್ತಿ ಹಾಕೋದಕ್ಕೆ ಬಿಡೋದೇ ಇಲ್ಲ. ಏನಾದರೂ ಫಂಕ್ಷನ್ ಇದ್ದಾಗ, ಇಲ್ಲಾಂದರೆ ಏನಾದರೂ ಈಗ ಟ್ರಿಪ್ ಹೋಗಿದ್ದಾಗಂತೂ ಬಿಡೋದೇ ಇಲ್ಲ ಅವಳು, ನಾನು ಹಾಕ್ಕೊಳ್ಲೇಬೇಕು ಅಂತಾಳೆ. ಸರಿ ಅಂದ್ಬಿಟ್ಟು ಹಾಕ್ಕೊತೀನಿ. ಇದು ಅಷ್ಟೇ, ಇದು ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇನ್ ಡೀಟೇಲಾಗಿ ಏನು ಶೇರ್ ಮಾಡೋದಕ್ಕೆ ಹೋಗಲ್ಲ. ನಿಮ್ಗೇನಾದ್ರು ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಅಮೆಝಾನಲ್ಲಿ ಸೇಲ್ ಕೂಡ ನಡೀತಿದೆ. ಸೊ ದ್ಯಾಟ್ ನೀವೀಗ ಪರ್ಚೇಸ್ ಮಾಡಿದರೆ ಒಂದು ಬೆಸ್ಟ್ ಪ್ರೈಸ್ಗೂ ಕೂಡ ಸಿಗುತ್ತೆ. ಶರಣು ಕೂಡ ಸ್ವಿಮ್ ಎಲ್ಲ ಮಾಡ್ಕೊಂಬಂದಿದ್ರಲ್ಲ, ಅವ್ರು ಫ್ರೆಶ್ ಅಪ್ ಆದಮೇಲೆ ಅವ್ರಿಗೂ ಕೂಡ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತಂತೆ. ನಾವಲ್ಲಿ ಕಿಚನಲ್ಲಿ ಕೇಳಿದ್ವಿ, ಆವಾಗ ಏನೂ ಕೂಡ ಅವೈಲೇಬಲ್ ಇರಲಿಲ್ಲ, ಯಾಕಂದರೆ ಇನ್ನೇನು ಸ್ನ್ಯಾಕ್ಸಿಗೆ ಅರೇಂಜ್ ಮಾಡ್ತಿದ್ದಾರೆ ಅಂದರು. ಸರಿ ಅಂದ್ಬಿಟ್ಟು ನಾವೇ ಆಗ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಪ್ಲಮ್ ಕೇಕ್ ಎಲ್ಲ ಫೇಮಸ್ ಇರುತ್ತೆ ಅಲ್ವಾ, ಪ್ಲಮ್ ಕೇಕ್ನ ತೊಗೊಂಡೋಗಿದ್ವಿ. ವ್ಯೂ ಜೊತೆ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಲಿಶು ಎದ್ಮೇಲೆ ಅವಳನ್ನ ರೆಡಿ ಮಾಡಿಸಿ ನಾನು ಕೂಡ ರೆಡಿಯಾಗಿ ಹೀಗೆ ಬೀಚ್ ಕಡೆ ಹೋಗಿ ಬರೋಣ, ಜಸ್ಟ್ ಒಂದು ವಾಕ್ ಥರನೂ ಆಗುತ್ತೆ, ಮತ್ತು ಈವ್ನಿಂಗ್ ಸನ್ಸೆಟ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ನಾನು ವೇರ್ ಮಾಡಿರುವಂಥ ಡ್ರೆಸ್ಸಸ್ ಲಿಂಕ್ ಎಲ್ಲ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ. ಬೇಕು ಅಂದರೆ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವೇನಾದ್ರು ಲಿಂಕ್ ಅಂತ ಆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿದರೆ ನಿಮಗೆ ಡೈರೆಕ್ಟ್ ಲಿಂಕ್ ಕೂಡ ಸಿಗುತ್ತೆ. ಇನ್ನು ಸನ್ಸೆಟ್ ನೋಡ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ. ಲಿಶುದು ಒಂದಷ್ಟು ಕತೆ ಇರುತ್ತೆ, ಯಾವಾಗಲೂ ಏನಾದರೂ ಮಾತಾಡ್ತಾನೇ ಇರ್ತಾಳೆ. ಚೆನ್ನಾಗಿರುತ್ತೆ ಒಂದೊಂದು ಸರಿ, ಸಮ್ ಎಕ್ಸ್ಟೆಂಡ್ವರೆಗೂ. ಅದಾದಮೇಲೆ ಫುಲ್ ಇರಿಟೇಷನ್ ಆಗಿ ಹೋಗ್ಬಿಡುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಈ ಏಜಿನ ಮಕ್ಕಳೇ ಹಂಗೆ ಅಲ್ವಾ, ನಾನ್ ಸ್ಟಾಪಾಗಿ ಮಾತಾಡ್ತಾನೇ ಇರ್ತಾರೆ. ಅವರ ಕ್ರಿಯೇಟಿವ್ ಥಾಟ್ಸೇ ಆಗಿರಲಿ ಚೆನ್ನಾಗಿರುತ್ತೆ. ನಾವು ಕೂಡ ಆ ಥರ ಯೋಚನೆ ಮಾಡಿರಲ್ಲ ಅನಿಸುತ್ತೆ. ಇನ್ನು ಸಂಭವ ಲಿಶುಗೆ ನಾವು ಯಾವುದೇ ರೆಸಾರ್ಟಿಗೆ ಹೋಗಿರಲಿ, ಯಾರಾದರೂ ಒಬ್ಬರು ಫ್ರೆಂಡ್ ಥರ ಸಿಕ್ಬಿಡ್ತಾರೆ. ಈ ಸರಿನೂ ಅಷ್ಟೇ, ಬ್ಯಾಂಗ್ಳೂರವ್ರೇನೆ, ರಾಜಾಜಿನಗರ ಅವರೇನೋ, ಅವರು ಕೂಡ ಅಲ್ಲಿ ರೆಸಾರ್ಟಿಗೆ ಬಂದಿದ್ರು. ಸೊ ಲಿಶುಗೆ ಒಂದು ಕಂಪ್ಯಾನಿಯನ್ ಸಿಕ್ತು. ನೋಡ್ಬೋದು ಕಪ್ಪೆ ಚಿಪ್ಪೆಲ್ಲ ಯಾವ ರೀತಿ ಅಟ್ಯಾಚ್ ಆಗಿದೆ ರಾಕ್ಗೆ ಅಂತ. ಆ್ಯಕ್ಚುಲಿ ಇದೆಲ್ಲ ಇನ್ನೂ ಅದರ ಒಳಗಡೆ ಹುಳ ಇರುತ್ತಂತೆ. ಶರಣ್ ಹೇಳಿದ್ದು, ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಆ ಥರ ಅಂಟ್ಕೊಂಡಿರೋದನ್ನ ನೋಡಿದ್ದು. ಇನ್ನಿಲ್ಲಿ ಮರಳೇನು ಅಷ್ಟೊಂದಿರಲ್ಲ, ಬರೀ ಕಪ್ಪೆ ಚಿಪ್ಪು, ಚಿಕ್ಕ ಚಿಕ್ಕ ಶಂಖ ಇದೇ ಥರನೇ. ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಅಂತೂ ನಡೆಯೋದಕ್ಕೆ ಆಗಲ್ಲ, ಅಷ್ಟು ಚುಚ್ತಾ ಇರುತ್ತೆ. ಇನ್ನು ನೋಡ್ಬೋದು ಸನ್ಸೆಟ್ ಇನ್ನೇನು ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ.
ಸೊ ಹಾಗೆ ತುಂಬ ಕಪ್ಪೆ ಚಿಪ್ಪನ್ನ ಎಲ್ಲ ಕಲೆಕ್ಟ್ ಮಾಡಿದ್ಲು ಲಿಶಾ. ನಾನೊಂದು 2 ಏನೋ ತಂದಿದ್ದೀನಿ ಅಷ್ಟೇ. ಇನ್ನು ಲಿಶುನು ಕೂಡ ಸ್ವಲ್ಪ ಟೈಮ್ ಅಲ್ಲಿ ಆಟ ಆಡಿಸ್ಕೊಂಡು ಆನಂತರ ಸ್ನ್ಯಾಕ್ಸ್ಗೆ ಅಂತ ನಾವು ಕೆಫೆಟೇರಿಯಾಗೆ ಹೋದ್ವಿ. ಅಲ್ಲೇ ಕಾಫಿ ಮತ್ತು ನಮಗೆ ಬಾಳೆಕಾಯಿ ಇದೇನೋ ಸ್ವೀಟ್ ಆಯಿತಾ. ನನಗೆ ಬಾಳೆಕಾಯಿ ಬಜ್ಜಿ ಅಂದ್ಕೊಂಡಿದ್ದೆ, ಬಟ್ ಇದು ಹಣ್ಣಾಗಿರುವಂಥ ಬಾಳೆಹಣ್ಣಲ್ಲಿ ಮಾಡಿರುವಂಥದ್ದು. ನನಗಂತೂ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಕಾಫಿನ ಕುಡ್ಕೊಂಡು ಆನಂತರ ಸ್ಯಾಂಡ್ವಿಚ್ ತೊಗೊಂಡಿದ್ವಿ ಲಿಶಾಗೆ. ಅಲ್ಲೇ ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಲಿಶಾ ಈ ರೀತಿ ರೆಡಿ ಆಗಿದ್ದಾರೆ ಮೇಡಮ್. ಬೆಳಗಿನ ವ್ಯೂ ಎಷ್ಟು ಪ್ಲೆಸೆಂಟ್ ಆಗಿದೆ. ಈಗ ಬೆಳಗ್ಗೆ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಟೈಮ್ ಬೀಚಲ್ಲಿ ಆಡಿ ಫ್ರೆಶ್ ಅಪ್ ಆಗಿ ಮತ್ತೆ ಚೆಕ್ಔಟ್ ಮಾಡೋಣ ಅಂತ ಇದ್ದೀವಿ. ಇವತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇಲ್ಲಿ ಬೊಫೆ ಏನೂ ಇಲ್ಲ, ಟೇಬಲ್ ಸರ್ವಿಸೇ ಎಲ್ಲ. ನಮ್ಗೇನು ಬೇಕೋ ಅದನ್ನು ತರಿಸ್ಕೊಳೋದು. ಅದು ಲಿಮಿಟೆಡ್ ಫುಡ್ಸ್ ಅಷ್ಟೇ, ಅಂದರೆ ಅವ್ರು ಕೊಟ್ಟಿರ್ತಾರೆ ಏನೇನಿದೆ ಅಂತ. ಅದು ನಮಗೆ ವೆಜ್ಜಲ್ಲಿ ಕಮ್ಮಿನೇ ಇದೆ, ನಾನ್ ವೆಜ್ಜಲ್ಲಿ ತುಂಬ ವೆರೈಟೀಸ್ ಇರ್ಬೋದೇನೋ, ಬಟ್ ವೆಜ್ಜಲ್ಲಿ ಸ್ವಲ್ಪ ಲಿಮಿಟೆಡ್ ಆಗೇ ಇದೆ. ಇನ್ನು ಬ್ರೇಕ್ಫಾಸ್ಟಿಗೆ ನಾವು ತೊಗೊಂಡಿದ್ದು ಪೂರಿ ಮತ್ತು ಬಾಜಿ ತೊಗೊಂಡಿದ್ವಿ. ಲಿಶು ಬ್ರೆಡ್ ಮತ್ತು ಜಾಮ್ ಮತ್ತು ಬೇರೆ ಏನೇನೋ ಜ್ಯೂಸ್ ಆ ಥರ ಎಲ್ಲ ತೊಗೊಂಡಿದ್ಲು. ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಬೀಚ್ಗೂ ಕೂಡ ಹೋಗಿದ್ವಿ. ಹಾಗೆ ಸ್ವಲ್ಪ ಟೈಮ್ ಬೀಚಲ್ಲೂ ಕೂಡ ಆಡಿದ್ವಿ. ನಾನು ಜಾಸ್ತಿ ಬೀಚಲ್ಲಿ ಆಡೋದಕ್ಕೆ ಹೋಗಲಿಲ್ಲ, ಬಿಕಾಸ್ ಅಷ್ಟು ಸೇಫ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನು ನೋಡ್ಬೋದು ಲಿಶು ಫ್ರೆಂಡ್ಸ್ದು ಅವ್ರದ್ದೇ ಒಂದು ಗ್ಯಾಂಗು, ಇನ್ನೂ ಒಂದು 3-4 ಜನ ಇದ್ದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಹಾಗೆ ಈ ರೀಲ್ನ ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ ಆಯಿತಾ. ತುಂಬ ಚೆನ್ನಾಗಿ ಬಂದಿದೆ ಈ ರೀಲು. ಸಮ್ಹೌ ಕ್ಯಾಂಡೆಡ್ ಶಾರ್ಟೇನೆ ಇದು ರೀಲ್, ಇದಕ್ಕೆ ಹಾಕಬೇಕು ಅಂತ ತೊಗೊಂಡಿರೋ ಅಂಥದ್ದಲ್ಲ, ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡಿದೆ. ಹೇಗೂ ಟ್ರೈಪಾಡ್ ತೊಗೊಂಡು ಹೋಗಿದ್ದೆ ಅಲ್ವಾ, ಸೊ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿರೋ ಅಂಥದ್ದು. ಈ ಥರ ಸಣ್ಣ ಸಣ್ಣ ಮೂಮೆಂಟ್ಸ್ ಎಲ್ಲ ನಾವು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅದನ್ನು ನೋಡಿದಾಗ ಅದನ್ನು ಚೆರಿಷ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಲಾಸ್ಟ್ ಇಯರ್ ಹೋದಂಥ ಟ್ರಿಪ್ಪೇ ಆಗಿರಲಿ, ಲಿಶುವಿನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸೇ ಆಗಿರಲಿ, ಅದೆಲ್ಲ ಇವಾಗ ನೋಡಿದಾಗ ಖುಷಿ ಆಗುತ್ತೆ ಅದನ್ನು ಮತ್ತೆ ನೋಡೋದಕ್ಕೆ. ನನಗೊಂದೊಂದ್ಸರಿ ಅನ್ನಿಸ್ತಾ ಇರುತ್ತೆ, ಲಿಶು ದೊಡ್ಡೋಳಾದರೂ ಕೂಡ ಇದೊಂಥರ ಡಾಕ್ಯುಮೆಂಟ್ ಆಗಿ ಇರುತ್ತೆ ಯೂಟ್ಯೂಬಲ್ಲಿ. ಲಿಶುನು ಕೂಡ ಮುಂದೆ ಯಾವಾಗಾದರೂ ಅದನ್ನೆಲ್ಲ ನೋಡಿ ಅವಳು ಕೂಡ ಎಂಜಾಯ್ ಮಾಡ್ಬೋದೇನೋ ಅಂತ ಅನಿಸುತ್ತೆ. ಸೊ ಆದಷ್ಟು ನನ್ನ ಟ್ರಿಪ್ ವೀಡಿಯೋಸ್ನ ನಾನು ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಕೇಳ್ತಾ ಇದ್ರಿ, ನೀವು ಇಷ್ಟೊಂದೆಲ್ಲ ಟ್ರಿಪ್ಸ್ ಮಾಡ್ತೀರಾ, ಹಾಗೆ ಶಾಪಿಂಗ್ ಮಾಡ್ತೀರಾ, ಫೈನಾನ್ಷಿಯಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ನಾವು ಜಾಸ್ತಿ ಏನು ಟ್ರಿಪ್ ಮಾಡೋದಕ್ಕೆ ಹೋಗಲ್ಲ, ವರ್ಷದಲ್ಲಿ 2 ಸತಿ ಏನೋ ಹೋಗ್ತೀವಿ ಅನಿಸುತ್ತೆ. ಒಂದು ಶರಣ್ ಬರ್ಡೇ ಟೈಮಲ್ಲಿ, ಇನ್ನೊಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ. ಬಟ್ ಈ ಸರಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಹೋಗೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಪುಟಾಣಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಫೈನಾನ್ಷಿಯಲಿ ಅಂತ ಬಂದರೆ ನಮಗೆ ನಾವು ಬರ್ಡನ್ ಮಾಡ್ಕೊಳೋದಿಲ್ಲ, ಏನೋ ಫಾರಿನ್ ಟ್ರಿಪ್ಪೇ ಮಾಡ್ಕೊಬೇಕು ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಬಜೆಟ್ ಎಷ್ಟಿರುತ್ತೆ ಅದನ್ನು ನೋಡಿ ನಾವು ಪ್ಲ್ಯಾನ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಇಬ್ಬರು ಕೂಡ ಅದನ್ನು ಶೇರ್ ಮಾಡ್ಕೊತೀವಿ. ಈ ರೀತಿ ಸಣ್ಣ ಪುಟ್ಟ ಟ್ರಿಪ್ ಹೋದಾಗೂ ಒಂದು ರೀತಿ ರೋಡ್ ಟ್ರಿಪ್ ಚೆನ್ನಾಗೇ ಇರುತ್ತೆ. ಹಾಗೆ ರೆಸಾರ್ಟಿಗೆ ವಿಸಿಟ್ ಮಾಡಿದಾಗ ಲಿಶುನು ಕೂಡ ಎಂಜಾಯ್ ಮಾಡ್ತಾಳೆ. ಒಂಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಟ್ರಿಪ್ಸ್ನು ಕೂಡ ಮಾಡ್ತೀವಿ. ಸೊ ಈಗ ಚೆಕ್ಔಟ್ ಮಾಡ್ತಾ ಇದ್ವಿ. ಆಯಿತು, ಸ್ವಲ್ಪ ಇವಾಗ ಒಂದು ಸ್ವಲ್ಪ ಅಲ್ಲಿ ಆ ಕಾರ್ನರಲ್ಲಿ ಫೋಟೋ ತೊಗೊಂಡಿರಲಿಲ್ಲ, ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇಲ್ಲ ಹೋಗೋಣ ಈಗ. ಲಿಶುಗೆ ಫೋಟೋ ಅಂದರೆ ಆಗಲ್ಲ ಅಲ್ವಾ ಅಲ್ವಾ. ಇಲ್ಲೇ ವೈಂಡ್ ಅಪ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.